टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಲಕ್ಕಸಂದ್ರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬನ್ನೇರ್ಘಟ್ಟ ರಸ್ತೆಯ ಲಕ್ಕಸಂದ್ರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ. ಫ್ರಿಡ್ಜ್, ಪಾತ್ರೆಗಳಿಗೆ ಕೊಳಚೆ ನೀರು ನುಗ್ಗಿ ಅವಾಂತರ. ಲಕ್ಕಸಂದ್ರದ ಬುಕ್ರಾಜ್ ಬಡಾವಣೆಯ 2ನೇ ರಸ್ತೆ ಜಲಾವೃತವಾಗಿದೆ. ಇನ್ನು ರಾತ್ರಿ ಮಳೆಗೆ ವಿಲ್ಸನ್ ಗಾರ್ಡನ್ ನಲ್ಲಿ ಪ್ರವಾಹದ ಪರಿಸ್ಥಿತಿ ನೋಡಿ. ಎಲ್ಲೆಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ. ಎನ್ಜಿಒ ಕಾಲೋನಿಯಲ್ಲಿ 4 ದಿಕ್ಕಲ್ಲೂ ಕೂಡ ನೀರು ನಿಂತಿದೆ. ಮಳೆ ನೀರು ನಿಂತು ಬೈಕ್ಗಳು, ಕಾರ್ಗಳಿಗೂ ಕೂಡ ಹಾನಿಯಾಗಿದೆ. ಬೆಂಗಳೂರಿನ ಹಲವು ಭಾಗದ ಪರಿಸ್ಥಿತಿ ಇಂತಹದ್ದೇ ಇದೆ. ಒಂದ್ ಕಡೆ ಲಕ್ಕಸಂದ್ರದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಅದೇ ಪರಿಸ್ಥಿತಿ. ಇನ್ನು ವಿಲ್ಸನ್ ಗಾರ್ಡನ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲೂ ಕೂಡ ಕೆರೆಯಂತಾಗಿ ಮಾರ್ಪಾಡಾಗಿದೆ. ರಸ್ತೆಗಳೆಲ್ಲವೂ ಕೂಡ ನೀರಿನಿಂದ ತುಂಬಿ ಹೋಗಿದೆ. ಅದು ಕೂಡ ಕೊಳಚೆ ನೀರು. ಎಲ್ಲೆಲ್ಲಿ ಗಲೀಜಿತ್ತೋ ಎಲ್ಲವೂ ಕೂಡ ಈ ನೀರಿನಲ್ಲಿ ಸೇರ್ಕೊಂಡಿದೆ. ಹಲವು ಮನೆಗಳಿಗೆ ಈ ಕೊಳಚೆ ನೀರು ನುಗ್ತಾ ಇದೆ. ನೋಡಿ, ಅಲ್ಲಲ್ಲೇ ಕಾರ್ ನಿಂತಿದ್ದಾರೆ. ಜನ ಓಡಾಡೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನ ರಸ್ತೆಗಳ ಕಥೆಯಂತೂ ಕೇಳೋದೇ ಬೇಡ. ಎಲ್ಲೆಲ್ಲಿ ಗುಂಡಿಗಳಿರುತ್ತೋ ಹೇಳೋಕ್ಕಾಗಲ್ಲ. ಹೀಗಾಗಿ ಒಂದ್ ಕಡೆ ವಾಹನ ಸವಾರಿ ದೊಡ್ಡ ಮಟ್ಟದ ಪರದಾಟ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಹ ಪರಿಸ್ಥಿತಿ. ಇನ್ನು ನಡೆದಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿ ಇದೆ. ನೋಡಿ, ನಿಂತಲ್ಲೇ ನಿಂತಿವೆ ಕಾರ್ಗಳು. ಅಲ್ಲಿನ ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ನಿವಾಸಿಗಳ ಪರಿಸ್ಥಿತಿ ಹೇಳೋದೇ ಬೇಡ. ಇನ್ನು ವೆಹಿಕಲ್ಗಳು ಬಂತು ಅಂದ್ರೆ ಈ ರೀತಿ ಪರದಾಡಬೇಕು ಅಂತಹ ಪರಿಸ್ಥಿತಿ ಇದೆ. ಬಿಬಿಎಂಪಿ ಹೇಳ್ತಲೇ ಇರುತ್ತೆ ಯಾವಾಗ್ಲೂ, ನಾವು ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಮಾಡ್ತೀವಿ, ಅಥವಾ ಈ ಡ್ರೈನ್ಗಳನ್ನ, ಸೈಡ್ ಡ್ರೈನ್ಗಳನ್ನ ಸರಾಗವಾಗಿ ನೀರು ಹೋಗೋ ತರ ಮಾಡ್ತೀವಿ, ಈ ರೀತಿಯೆಲ್ಲ ಹೇಳ್ತಾನೆ ಇರುತ್ತೆ. ಆದ್ರೆ ಮಳೆ ಸ್ಟಾರ್ಟ್ ಆಗೋವರೆಗೂ ಕೂಡ ಯಾವ ಕೆಲಸಗಳು ಕೂಡ ಪ್ರಾರಂಭ ಆಗೋದೇ ಇಲ್ಲ. ಅದೇ ಬೆಂಗಳೂರಿನ ದೊಡ್ಡ ತೊಂದರೆ ಆಗಿರೋದು. ಹೀಗಾಗಿಯೇ ಅಲ್ಲಲ್ಲಿ ನೀರು ನಿಲ್ಲುತ್ತೆ. ಯಾವುದೇ ನೀರು ಕೂಡ ಚರಂಡಿಯಲ್ಲಿ ಸರಾಗವಾಗಿ ಹೋಗುವಂತಹ ವ್ಯವಸ್ಥೆ ಬೆಂಗಳೂರಿನಲ್ಲಿ ಇಲ್ಲ.